ಸಿದ್ಧಾರ್ಡ್ರ ಮಠದೊಳಗ ಒಬ್ಬ ಫೌಜ್ದಾರ್, ಅವತ್ತಿನ ಕಾಲದೊಳಗೆ ಇದ್ದ ಕಾಲಕ್ಕೆ ಸಿದ್ಧಾರ್ಡ್ರು ಇದ್ದ ಕಾಲಕ್ಕೆ PSI ಅವ. ಇಂಥ ಒಳ್ಳೆಯ PSI ಇದ್ರಿ ಪಾಪವ. ಡ್ಯೂಟಿ ಮುಗಿತಂದ್ರೆ ಸೀದಾ ಮಠಕ್ಕೆ ಬರ್ತಿದ್ದ. ಮಠದೊಳಗೆ ಬಂದು ಕಸ ಹೊಡೆಯೋದು, ಅಡುಗೆ ಮನ್ಯಾಗ ಸೇವಾ ಮಾಡೋದು, ಸಿದ್ಧಾರ್ಡ್ರು ಬಟ್ಟೆ ತೊಳೆಯೋದು, ಸಿದ್ಧಾರ್ಡ್ರು ಕಾಲು ಒತ್ತೋದು, ಸಿದ್ಧಾರ್ಡ್ರಿಗೆ ಸ್ನಾನ ಮಾಡಿಸೋದು, ಅಷ್ಟು ವ್ಯವಸ್ಥೆ ಮಾಡ್ತಿದ್ದ. ಅಂತ ಪರಮ ಭಕ್ತ. ಅವನ ಹೆಂಡತಿನೂ ಹಂಗೆ. ಸಿದ್ಧಾರ್ಡ್ರು ಇದ್ದ ಕಾಲಕ್ಕೆ ನಿಮಗೆ ಗೊತ್ತಾಗಂಗಿಲ್ರಿ, ಅಪ್ಪ ಅವ್ರು ಇದ್ದಾಗ ಸೇವಾ ಮಾಡಬೇಕು. ಮುಂದೆ ಸಿಗೋದಿಲ್ಲ ಸದ್ಗುರುನಾಥ, ಸಿಗೋದಿಲ್ಲ. ಬರೇ ಹಂಗ ಹೇಳ್ಕೊಂತ ಆದ್ರೆ ಆಗೋದಿಲ್ಲ. ನಮ್ಮ ಪಾಲಿನ ಸೇವೆ ಈ ಎಡಳ್ಳಿ ಮಠಕ್ಕೆ ಮುಟ್ಟಬೇಕಲ್ಲ, ನಮ್ಮ ಪಾಲಿನ ಸೇವೆ ಸದ್ಗುರುನಾಥನಿಗೆ ಮುಟ್ಟಬೇಕಲ್ಲ. ಅಂದಾಗ ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಗತ್ತದ. ಎಂಥ ಶ್ರೀಮಂತ ಅದಾರಂತಂದ್ರೂ ಕೂಡ ಇಲ್ಲಿ ಸೇವಾ ಮಾಡಿರ್ತೀರಲ್ಲ, ಇದರಂತ ಪುಣ್ಯ ನೀವು 7 ಜನ್ಮದಲ್ಲಿ ಪಡೆಯಕ್ಕೆ ಸಾಧ್ಯ ಇಲ್ಲ. 7 ಜನ್ಮದಲ್ಲಿ ಪಡೆಯಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನ್ಯಾಗ ಕಸ ಹೊಡಿತೀರಲ್ಲ, ನಿಮ್ಮ ಮನ್ಯಾಗ ಕಸ ಹೊಡೆದ್ರೆ ಪುಣ್ಯ ಬರಂಗಿಲ್ಲ. ಆದ್ರೆ ಅಡಿವ್ಯಾಪ್ಪನ ಮಠದ ಮುಂದೆ ಬರೇ 1 ದಿನ ಕಸ ಹೊಡೆದಕ್ಕೆ 7 ಜನ್ಮದ ಪುಣ್ಯ ಹೋಗ್ತದ ನೋಡ್ರಿ. ಈ ಅಂಗಳ ಕಸ ಹೊಡೆದಕ್ಕೆ. ಯಾರು ಇಲ್ಲಿ ಮಠಕ್ಕೆ ರೊಟ್ಟಿ ತಂದು ಕೊಡ್ತೀರಿ ಅವ್ರ ಬದುಕು ಗಟ್ಟಿ ಆಗ್ತದ. ಯಾರ ಮಠಕ್ಕೆ ಅನ್ನ ತಂದು ಕೊಡ್ತೀರಿ ನಿಮ್ಮ ವಂಶ ಪಾರಂಪರೆ, ನಿಮ್ಮ ಬಾಯಿಯೊಳಗೆ ಅನ್ನ ಕಡಿಮೆ ಆಗಂಗಿಲ್ಲ. ಮಠ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ, ಸದ್ಗುರು ಅಂತಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಅವ್ರು ನೋಡಾಕ ಸುಮ್ಮನೆ ಇರ್ತಾರ, ನೋಡಾಕ ನಕ್ಕೋಂತ ಇರ್ತಾರ, ನೋಡಾಕ ಮನುಷ್ಯರಂಗ ಕಾಣ್ತಾರ, ನೋಡಾಕ ನಮಗತ್ತೇನೆ ಬಟ್ಟೆ ಉಟ್ಕೊಂಡು ನಮಗಟ್ಟೆನೆ ಊಟ ಮಾಡಿ ಹಿಂಗೆ ಅಡ್ಡಾಡ್ತಾರ. ಆದ್ರ ಅವರಲ್ಲಿರ್ತಕ್ಕಂಥ 3ನೇಯ ಕಣ್ಣೇನಾದರೂ ತೆರೆದು ನೋಡಿದ್ರು ಅಂತಂದ್ರೆ ಇಡೀ ವಿಶ್ವವೇ ಸುಡತಕ್ಕಂಥ ಸಾಮರ್ಥ್ಯ ಆ ಸದ್ಗುರುನಾಥನಲ್ಲಿರ್ತದ. ಆದ್ರೆ ಅವ್ರು ಯಾರಿಗೂ ಎಂದೂ ಕೇಡನ್ನು ಬಯಸೋದಿಲ್ಲ, ಕೆಟ್ಟು ಬಯಸೋದಿಲ್ಲ. ಆ ಫೌಜ್ದಾರ್ ಬಂದು ಮಠದೊಳಗೆ ಸೇವೆ ಮಾಡ್ತಿದ್ದ. ಸ್ವಲ್ಪ ಬೇಸ್ಕೊಡು. ಫೌಜ್ದಾರ್ ಬಂದು ಮಠದೊಳಗೆ ಸೇವೆ ಮಾಡ್ತಿದ್ದ. ಅದ್ರ ಜೊತೆಗೆ ಅವನ ಹೆಂಡತಿನೂ ಸೇವಾ ಮಾಡ್ತಿದ್ಲು. ಒಂದಿನ ಹಿಂಗಾಯ್ತು ರೀ, ಸಣ್ಣ 3 ಮಕ್ಕಳಿದ್ದು ಪಾಪ. ಒಂದಿನ ಏನಾಯ್ತಂದ್ರೆ ಅವನಿಗೆ ಪೂರ್ಣಾಕೋ ಎಲ್ಲೋ ಮುಂಬೈಗೋ ಎಲ್ಲೋ ಟ್ರಾನ್ಸ್ಫರ್ ಆಯ್ತು ಅವನಿಗೆ ಪಾಪ. PSIಗೆ ಟ್ರಾನ್ಸ್ಫರ್ ಆದ ಕೂಡಲೇ ಓಡಿ ಎಲ್ಲಿಗೆ ಬಂದ ಅಂದ್ರೆ ಸಿದ್ಧಾರ್ಡ್ರ ತಕ್ಕ ಬಂದ. ಹೊರಗದ ಊಟ ಮಾಡಿ ಕಟ್ಟಿಗೆ ಕುಂತಿದ್ರು ಸಿದ್ಧಾರ್ಡ್ರು. ಕಟ್ಟಿಗೆ ಕುಂತ ಸಂದರ್ಭದೊಳಗ ಅವ ಫೌಜ್ದಾರ್ ಓಡಿ ಬಂದು ಪಾದ ಮೇಲೆ ಬಿದ್ದು ಉಳ್ಳಾಡಿ ಅಳ್ಳಾಕ್ ಹತ್ತಿದ. ಯಾಕೋ ಏನಾಗ್ಯದನು, ಯಾಕೆ ಕಳ್ತಿ ಅಂದಾಗ, ಇಲ್ರಿ ಅಪ್ಪ ನಾನು ಡ್ಯೂಟಿಗೆ ರಾಜೀನಾಮೆ ಕೊಡ್ತೀನಿ, ನನಗೆ ಸಾಕ್ರಿ ಅಪ್ಪ ಡ್ಯೂಟಿ ಮಾಡೋದು. ಅವರು ಸಿದ್ಧಾರ್ಡ್ರು ಅಂದ್ರು, ಯಾಕೋ ನೀನು ಸಾಮಾನ್ಯ ಡ್ಯೂಟಿ ಅದ ನಿಂದು, ಫೌಜ್ದಾರ್ ಅದಿ ನೀನು, PSI ಅದಿ ನೀನು, ಹಂಗೆಲ್ಲ ಮಾಡಬಾರ್ದು. ಏನಾಗ್ಯದ ಹೇಳಪ್ಪ ನಿನಗ, ಯಾಕೆ ರಾಜೀನಾಮೆ ಕೊಡ್ತು ಹೇಳಿ ನೋಡೋಣ ಅಂತಂದಾಗ ಅವ ಅಂದಯ್ಯಪ್ಪ ನನಗೆ ಟ್ರಾನ್ಸ್ಫರ್ ಮಾಡ್ಯಾರ್ರಿ ಅಪ್ಪ, ನನ್ನ ಬೇರೆ ಕಡೆ ಮುಂಬೈಗೆ ಹಾಕ್ಯಾರ್ರಿ ಅಪ್ಪ. ನಾನಿನ್ನ ಅಲ್ಲಿಗೆ ಹೋಗ್ಬೇಕಾಗುತ್ತದ ಡ್ಯೂಟಿ ಮಾಡಾಕ. ನಾನು ಏನು ಮಾಡೀನಿ ಅಂತಂದ್ರೆ ನನಗೆ ಡ್ಯೂಟಿಗಿಂತಲೂ ನಿಮ್ಮ ಸೇವಾ ಮುಖ್ಯದ ರೀ ಅಪ್ಪ, ಅದಕ್ಕೆ ನಾನು ಡ್ಯೂಟಿಗೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ. ನನಗೆ ಮಠದೊಳಗೆ ಕಸ ಹೊಡೆದ್ರ ನನಗೆ ತೃಪ್ತಿ ಅದ, ಡ್ಯೂಟಿಗಿಂತಲೂ ನನಗಿದು ಭಾಳ ದೊಡ್ಡದದ ಅಂತಂದಾಗ ಸಿದ್ಧಾರ್ಡ್ರು ಅಂದ್ರು, ಹುಚ್ಚ ಹಂಗೆ ಮಾಡಬಾರ್ದು. 58-60 ವರ್ಷ ಏನು ಸರ್ಕಾರದ ನೌಕರಿ ಅದಲ್ಲ, ಅದು ಜನಸೇವೆ, ಜನಾರ್ದನನ ಸೇವೆ ಅಂತ ಮಾಡ್ಬೇಕಪ್ಪ. ನೀ ಮಠದೊಳಗೆ ಅಷ್ಟೇ ಅಲ್ಲ, ಮಠದೊಳಗೆ ಯಾವ ಭಾವನೆಯಿಂದ ಕೆಲಸ ಮಾಡ್ತೀಯಲ್ಲ ಅದೇ ಭಾವನೆಯಿಂದ ನಿನ್ನ ಡ್ಯೂಟಿ ಮಾಡು. ಶರಣರು ಅದನ್ನೇ ಹೇಳ್ಯಾರಲ್ಲ, ಕಾಯಕವೇ ಕೈಲಾಸ. ನೀ ಮಾಡುವ ಕಾಯಕ ಅದು ಕೈಲಾಸ ಆಗಿರಬೇಕು. ರಾಜೀನಾಮೆ ಬೇಡಪ್ಪ, ಹೋಗ್ ನೀನು ಮುಂಬೈಗೆ ಹೋಗ್. ಸಿದ್ಧಾರ್ಡ್ರು ಅಂದ ಕೂಡಲೇ ಅವ ಅಂದ, ಯಪ್ಪ ನಿನ್ನ ಬಿಟ್ಟು, ನಿನ್ನ ಮಠ ಬಿಟ್ಟು, ನಿನ್ನ ಸೇವಾ ಬಿಟ್ಟು ಒಂದು ಕ್ಷಣನೂ ನಾನು ಇರಂಗಿಲ್ಲ. ಮತ್ತು ನಾ ಅಲ್ಲಿ ಹೆಂಗೆ ಮಾಡ್ಲಿಪ್ಪ ಅಂತಂದ್ರೆ, ನೀ ಹೋಗಪ್ಪ, ನೀ ಎಲ್ಲಿ ನೆನೆಸ್ತೀಯಲ್ಲ ನಾ ಅಲ್ಲೇ ಇರ್ತನೋ, ನೀ ಎಲ್ಲಿ ನೆನೆಸ್ತೀ ನಾ ಅಲ್ಲೇ ಇರ್ತೀನೋ, ನೀ ನನ್ನ ನೆನೆಸ್ಗೋತ ಸೇವಾ ಮಾಡಂತಂದಾಗ ಗುರುವಿನ ಮಾತು ಮೀರಾಕ ಬರ್ಲಾರಕ್ಕೆ ಆಯ್ತ್ರಿಯಪ್ಪ ಅಂತ ತಿಳ್ಕೊಂಡು ಎಲ್ಲ ಸಾಮಾನು ಹೇರ್ಕೊಂಡು ಹೊಂಟ್ರು. ನಿಮ್ಗೆ ಹೇಳ್ತೇನೆ ಭಾಳ ತ್ರಾಸ ಆಗ್ತದೆ ಸದ್ಗುರುವಿನ ಸೇವಾ ಮಾಡೋರು. ಇವತ್ತು ನಮ್ಮ ಆಶ್ರಮದ ಬಾಜು ಒಬ್ಬ ಸರ್, ಅವರು ರಾಣೆಬೆನ್ನೂರವರು ಸರು, ಅವ್ರ ಹೆಸರು ಗುಗ್ರಿ ಅಂತ ತಿಳ್ಕೊಂಡು ಭಾಳ ಒಳ್ಳೆಯ ಹುಡುಗ. 7th 8th ಕಲಿಸ್ತಿದ್ದ ಅಲ್ಲಿ ನಮ್ಮ ಸಿದ್ದಾಪುರ ತೋಟದ ಶಾಲೆಯೊಳಗೆ. ಇವತ್ತು ಮುಂಜಾನೆ ಎಲ್ಲ ಗಾಡಿ ಹೇರ್ಕೊಂಡು ಓಣ್ಯಾಗ 2 ಗಂಡ ಹೆಂಡತಿ ಪಾಪ ಹೋಗುವಾಗ
ಇಡೀ ನಮ್ಮ ಆ ಆಶ್ರಮದ ಓಣಿ ಏನದ ನೋಡ್ರಿ, ಎಲ್ಲರೂ ಮನ್ಯಾನವ್ರು ಅಳ್ಳಕತ್ತೀರಿ ನೋಡ್ರಿ ಪಾಪ. ಇಡೀ ಓಣಿ ಮಂದೆಲ್ಲ. ಆ ನಂತರ ಸಾಲಿ ಹುಡುಗರು ಒಂದು 40-50 ಸಾಲಿ ಹುಡುಗರು ಬಂದಿದ್ದು. ಎಲ್ಲ ಸಾಲಿ ಹುಡುಗರು ಹಿಂಗೆ ಜೋರು ಬಾಯಿ ಮಾಡಿ ಅಳ್ಳಾಕತ್ತಿದ್ರು ರೀ. ನಾನು ಆಶ್ರಮದೊಳಗಿಂದ ಹೊರಗೆ ಬಂದೆ, ಯಾರಿಗೆ ಏನಾಗ್ಯದ ಅಂತಂದಾಗ ಇಡೀ ಓಣ್ಯಾಗ ಮಂದಿ ತುಂಬ್ಯದ, ಓಣಿ ಮಂದಿ ಸಾಲಿ ಮಂದಿ. ಯಾಕ್ರಿ ಅಂತಂದಾಗ ಸರ್ ಟ್ರಾನ್ಸ್ಫರ್ ಆಗ್ಯದ ಹೊಂಟಾರ ಅಂತಂದಾಗ ನೀ ಒಬ್ಬ ಮನುಷ್ಯ ಬದುಕಬೇಕಾಗಿತ್ತಂದ್ರೆ ಹಿಂಗೆ ಬದುಕಬೇಕು ನೋಡಪ್ಪ, ಹಿಂಗೆ ಬದುಕಬೇಕು. ಯಾಕಂದ್ರೆ ಅವ ಹೋಗುವಾಗ ಇಡೀ ಓಣಿ ಮಂದಿ ಇಡೀ ಸಾಲಿ ಮಂದಿ ಅಳ್ತದ ಅಂತಂದ್ರೆ ನಾ ಬರೀ ಮೊಬೈಲ್ದಾಗ ನೋಡ್ತಿದ್ನಿ. ಆದ್ರೆ ಇವತ್ತು ನಮ್ಮ ಆಶ್ರಮದ ಮುಂದೆ ನೋಡಿ ನಾನು ಆ ಸರ್ ನಮ್ಮ ಹತ್ತಕ್ಕೆ ಬಂದು ನಮ್ಮನ್ನು ತಬ್ಕೊಂಡು ಅಳ್ಳಾಕತ್ತಿದ ಪಾಪ. ಯಾಕಪ್ಪ ಮತ್ತು ಇದು ಟ್ರಾನ್ಸ್ಫರ್ ಇರುವುದನ್ನ ಎಲ್ಲರಿಗೂ ಹಂಗೆ ಮಾಡಬೇಡ, ಚಂದ ಮಕ್ಕಳಿಗೆ ಸಾಲಿ ಕಲಿಸಿ ಮತ್ತೆ ಬರೋಕೆತ್ತ ಹೋಗಂತ ನಾವು ಆಶೀರ್ವಾದ ಮಾಡಿ ಕಳಿಸಿದ್ದೀವಿ. ಕಾರಣ ಏನಂತಂದ್ರೆ ಓಣ್ಯಾಗ ಅಷ್ಟು ಮಂದಿಗೆ ಬೇಕಾಗಬೇಕಾದ್ರೆ ಸಾಧ್ಯ ಇಲ್ಲ, ಆಗೋದು ಕಡಿಮೆ ಅದ. ಹಂಗೆ ಅವನಿಗೆ ಟ್ರಾನ್ಸ್ಫರ್ ಆದಾಗ ಅವ ಅಂದ ಸದ್ಗುರುನಾಥನ ಸೇವೆಯನ್ನು ಬಿಟ್ಟು ಹೆಂಗೆ ಹೋಗ್ಬೇಕಂತ ತಿಳ್ಕೊಂಡು ಗುರು ಆಜ್ಞೆ ಆಗ್ಯದ ಆಯ್ತು ಅಂತ ತಿಳ್ಕೊಂಡು ಎಲ್ಲ ಸಜ್ಜು ಮಾಡಿ ಹೋದ. ಮುಂಬೈಗೆ ಹೋಗಿ ಅಲ್ಲಿ ಗಂಡ ಹೆಂಡತಿ ಪ್ರತಿನಿತ್ಯ ಸಿದ್ಧಾಡ್ರ ನೆನಪಿಲ್ಲದೆ ಇಲ್ಲರಿ ಪಾಪ. ಜಗಲಿ ಮ್ಯಾಗ ಸಿದ್ಧಾಡ್ರ ಫೋಟೋ, ಜಗಲಿ ಮ್ಯಾಗ ಸಿದ್ಧಾಡ್ರ ಮೂರ್ತಿ, ದಿನ ಅಭಿಷೇಕ. ಅವ್ರು ಇದ್ದ ಕಾಲಕ್ಕೆ ಸಿದ್ಧಾಡ್ರು ಇದ್ದ ಕಾಲಕ್ಕಣೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಆದ್ರೆ ಸಿದ್ಧಾರ್ಡ್ ಹೋಗುವಾಗ ಒಂದು ಮಾತು ಹೇಳಿದ್ದ. ಆ ತಾಯಿನೂ ಭಾಳ ಅಳ್ಳಾಕತ್ತಿದ್ದಳಲ್ಲ, ಆಕೆಗೆ ಒಂದು ಮಾತು ಹೇಳಿದ. ಆಕೆ ಅಂತಿದ್ಲು, ಯಪ್ಪ ನನ್ನ ಮಗನಿಗೆ ಏನಾದರೂ ಒಂದಿಟ್ಟು ಜ್ವರ ಬಂದ್ರೆ ಓಡಿ ಬಂದು ನಿನ್ನ ಪಾದಕ್ಕೆ ಹಾಕ್ತಿದ್ನಿ, ಆಶೀರ್ವಾದ ಮಾಡಿ ಪ್ರಸಾದ ಮಂತ್ರಿಸಿದೆ ಹಚ್ಚಿದೆ ಅಂದ್ರೆ ನನ್ನ ಮಗನು ಉರಿ ನಿಂದಿರ್ತಿದ್ದು. ನನ್ನ ಮಗನಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾ ಯಾರಿಗೆ ಹತ್ತಕ್ಕೆ ಹೋಗಲಿಯಪ್ಪ, ಮುಂಬೈದೊಳಗ ಯಾರ ಹತ್ತಕ್ಕೆ ನಾ ಅಲ್ಲಿ ಹೋಗಲಿ ಏನಾರ ಆದ್ರ ಅಂತಂದಾಗ ಸಿದ್ಧಾರ್ಡ್ರಕ್ಕೆ ಹೇಳಿದ್ರು, ನಿನಗೇನಾರ ತೊಂದರೆ ಆಗತ್ತದಲ್ಲ, ನೀ ಎಲ್ಲಿ ನಿಮ್ಮ ಮನ್ಯಾಗ ಇರ್ತೀಯಲ್ಲ ಕ್ವಾರ್ಟರ್ಸ್ದಾಗ, ಅಲ್ಲೇ ನಿನ್ನ ಮನ್ಯಾಗಿದ್ದಾಗನ ನಿನಗೇನಾರ ತೊಂದರೆ ಆತಂದ್ರ ನೀ ಎಲ್ಲಿ ಹೋಗ್ಬೇಡ, ನೀ ಏನನ್ನು ಹೇ ಸಿದ್ಧಾರೂಢ ಇಟ್ಟು ಅಂದು ಬಿಡು ಸಾಕು, ನೀ ನನ್ನ ಒಂದು ಸಾರಿ ನೆನೆಸಿಬಿಡು ಸಾಕು, ನೀ ಎಲ್ಲಿ ಕುಂತು ನೆನೆಸಿರ್ತೀಯಲ್ಲ ನಾ ಅಲ್ಲೇ ಇರ್ತನವಾ. ಸಿದ್ಧಾರ್ಡ್ ಅಂದ, ನೀ ಎಲ್ಲಿ ಕುಂತು ನೆನೆಸ್ತೀಯಲ್ಲ ನಾ ಅಲ್ಲೇ ಇರ್ತನ ತಾಯಿ ಅಂತಂದಾಗ ಹ್ಞೂ ಯಪ್ಪ ಅಂತ ತಿಳ್ಕೊಂಡು ಹೋಗಿದ್ದರು. 6 ತಿಂಗಳಾಗಿತ್ತು ಹೋಗಿ ಡ್ಯೂಟಿ ಮಾಡಕ್ಕೆ ಹತ್ತಿ 6 ತಿಂಗಳಾಗಿತ್ತು. ಆದ್ರೆ 6 ತಿಂಗಳಾದ ನಂತರ ಆ ಸಣ್ಣ ಹುಡುಗಗ ಜ್ವರ ಬಂದಿದ್ದು ರೀ ಪಾಪ. ಸಣ್ಣ ಹುಡುಗಗ ಜ್ವರ ಬಂದಿದ್ದು. ಸಾಯಂಕಾಲ ಮುಂಜಾನೆ ಜ್ವರ ಬಂದಿದ್ದು. ಆ ಕಡಿಮೆ ಆಗ್ತಾವ ಈ ಕಡಿಮೆ ಆಗ್ತಾವ ಅಂತ ತಿಳ್ಕೊಂಡು ನೀರಿನ ಅರಿವಿ ಇಟ್ಟು ಒಂದಿಟ್ಟು ಗುಳಿಗೆ ಹಾಕಿ ದವಾಖಾನೆಗೆ ತೋರಿಸಿ ಎಲ್ಲ ಮಾಡಿದ್ಲು. ಸಾಯಂಕಾಲ 5 ಗಂಟೆ ಅನ್ಗುಡ್ದ ಜ್ವರ ಭಾಳ ಹೆಚ್ಚಾದ್ರಿ ಕೂಸಿಗೆ. ಮತ್ತ ಭಾಳ ಜ್ವರ ಹೆಚ್ಚಾದು. ಜ್ವರ ಹೆಚ್ಚಾಗಿ ಹೆಂಗಂತಂದ್ರೆ ಬಹುತೇಕ 104 ಅಂತಿರಲ್ಲ, ಜ್ವರ ಬಂದ್ರೆ ಕೂಸು ಉಳಂಗಿಲ್ಲ ಅಂತಿರಲ್ಲ, ಅಷ್ಟು ತ್ರಾಸಾಗತ್ತು. ಅಷ್ಟ್ರೊಳಗೆ ಗಂಡ ಡ್ಯೂಟಿಗೆ ಹೋಗಿದ್ದ, ನೈಟ್ ಡ್ಯೂಟಿ ಇತ್ತು, ಅವ್ ಬರ್ಲಾರ್ದ ಪರಿಸ್ಥಿತಿ. ರಾತ್ರಿ 12 ಗಂಟೆ ಆದಾಗ ಕೂಸು ಹೆಡ್ಕ ಚೆಲ್ಲಿತ್ತು ಪಾಪ. ನೀರು ಕುಡಿವಲ್ತು, ಹಾಲು ಕುಡಿವಲ್ತು, ಸಣ್ಣ ಕೂಸ. ಹಾಕಿ ಅಂದು ಸಿದ್ಧಾರೂಢ, ಯಪ್ಪ ನೀ ಹಿಂಗ ಅಂದಿದ್ದಲ್ಲ ನನ್ನ ಮಗ ಹಿಂಗಾಗತ್ತದ ಅಂತ ತಿಳ್ಕೊಂಡು ಅಳ್ಳಾಕತ್ತಿದ್ಲು. ರಾತ್ರಿ 3 ಗಂಟೆಗೆ ಕೂಸ ಉಸಿರನ ಕಡಿಮೆಗಿತ್ತು, ಉಸಿರ ಬರುವಲ್ದಾಗಿತ್ತು. ಬಹುತೇಕ ಪ್ರಾಣ ಹೋಗಿತ್ತ ಕಾಣ್ತದ. ಆಕಿ ಮೂಗು ಹಿಡಿತಾಳ, ಮೈ ತಣ್ಣಗಾಗತ್ತದ, ಬಹುತೇಕ ನನ್ನ ಮಗ ಸತ್ತದ ಅಂತ ತಿಳ್ಕೊಂಡು ಬಾಗಲು ಹತ್ತಕ್ಕೆ ಬಂದು ಹೊರಗೆ ನಿಂತು ಕೈ ಮಾಡಿ ಬಾಗಲು ತೆರೆದ ಹೇ ಸಿದ್ಧಾರೂಢ ಅಂತ ಚೀರಿದ್ಲು. ಬಾಗಲು ತೊಲೆಬಾಗಲಿಗೆ ಬಂದಾಳ, ಬಾಗಲು ತೆರೆದಾಳ, ಅರಿವಿ ಹಿಂಗ ಪಡೆದ ಸರ್ಸಾಳ. ಹೊರಗೆ ಬಂದು ಹಿಂಗ ಕೈ ಮಾಡಿ ಹೇ ಸಿದ್ಧಾರೂಢ ನನ್ನ ಮಗ ಬದುಕಲಿಲ್ಲ, ನೀನು ನನ್ನ ಮಗನ ಉಳಿಸಲಿಲ್ಲ ಅಂತ ತಿಳ್ಕೊಂಡು ತೊಲೆಬಾಗಲದಾಗ ಬಂದು ಹಿಂಗ ಕೈ ಮಾಡಿ ಜೋರ್ಲೆ ಕೂಗಿದಾಗ ದೇವ್ರ ಮನ್ಯಾಗಿಂದ ಸಿದ್ಧಾರೂಢ ಏ ತಂಗಿ ಅಲ್ಲೇ ಕೊಕ್ಕಿ ನಾ ಇಲ್ಲದ ನಂದಾನ. ದೇವ್ರ ಮನ್ಯಾಗ ಜಗಲಿ ಮುಂದೆ ಆ ಜಗಲಿಗೆ ದೇವ್ರ ಮನೆಗೆ ಏನು ಪಡದ ಹಾಕಿರ್ತಾರಲ್ಲ, ಆ ಪಡದ ಹಿಂಗ ಸರಿಸಿ ಸಿದ್ಧಾರೂಢ ತಂಗಿ ನಾ ಇಲ್ಲದನವ ನೀ ಅಲ್ಲೇ ಹೋಗಿ ಬಾ ಅಂತ ಸಿದ್ಧಾರೂಢ ಕರದಂತಕಿನ. ಆಕೆ ಅಂದು ಇರುದ ನಮ್ಮದು ಒಂದು ಮಣಿಗೆ ತೊಲೆವಾಗಲು ಒಂದೇ ಅದ, ಮತ್ತ ಎಲ್ಲಿ ಹಾದ ಬರಾಕ ಜಾಗ ಇಲ್ಲ. ಸಿದ್ಧಾರೂಢ ಜಗಲಿ ಮ್ಯಾಗಿಂದ ಹೆಂಗೆ ಬಂದ ಅಂತ ತಿಳ್ಕೊಂಡು ಅಕ್ಕಿ ಮತ್ತೆ ಎಲ್ಲಿಂದರೆ ಯಾಕೆ ಬರವಲ್ದಕ್ಕೆ ಒಟ್ಟು ನನ್ನ ಮಗನ ಉಳಿಸಲಿ ಅಂತ ತಿಳ್ಕೊಂಡು ಅಕ್ಕಿದಿತ್ತಲ್ಲ. ಸಿದ್ಧಾರೂಢ ಬಂದವನ ಆ ಕೂಸಿನ ತೊಡಿ ಮ್ಯಾಗ ತಗೊಂಡು ಹಿಂಗ ತಲೆ ಮ್ಯಾಗ ಕೈ ಇಟ್ಟು ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಂತ ಅಕ್ಕಿಗಂತಾನ ಹುಚ್ಚಿ ಅಟ್ಟೆ ಕಳ್ಳಾಗತ್ತದಿ
ಏನಾಗ್ಯದ ನಿನ್ನ ಮಗನಿಗೆ? ಏನು ಸತ್ತಂಗ ಮಾಡಕತ್ತಿದೆಯಲ್ಲ, ಏನು ಹುಡುಗ ಸತ್ತದ? ಇಲ್ರಿಯಪ್ಪ ಸತ್ತದ. ನೋಡ್ರಿಯಪ್ಪ ಮೈಯೆಲ್ಲ ತಣ್ಣಗಾಗ್ಯದ, ಉಸಿರು ನಿಂತದ ನೋಡ್ರಿ ಅಂತಂದಾಗ ಸಿದ್ಧಾರ್ಥ 5 ಸರಿ ಪಂಚಾಕ್ಷರಿ ಮಂತ್ರವನ್ನು ನಮಃ ಶಿವಾಯ ಅಂತ ಹೇಳಿ ಹಿಂಗ ಕೈ ತೆಗೆದು ಕೊಡದ ಅಕ್ಕಿ ಹೇಳ್ತಾನ, ಹುಚ್ಚಿ ನೋಡು ನೋಡು ನಿನ್ನ ಮಗನ ಒಂದಿಟ ಮೂಗು ಹಿಡಿದು ನೋಡು. ಹಿಂಗ ಮೂಗು ಹಿಡಿತಾಳ, ಜೋರು ಉಸಿರಾಡ ಹಸಕತ್ತದ ಕೂಸು, ಮೈ ಹಿಡಿತಾಳ ಬೆಚ್ಚಗದ. ಆಕೆ ಅಂದ್ಲು, ಯಪ್ಪ ನನ್ನ ಮಗಗೆ ಉಸಿರು ನಿಂತಿತ್ತು, ಮೈಯೆಲ್ಲ ತಣ್ಣಗಾಗಿತ್ತು, ನಾನು ನೋಡಿದ್ನಿಯಪ್ಪ, ಅದಕ್ಕೆ ನಾನು ಹೊರಗೆ ಬಂದು ಒದರಾಕತ್ತಿದ್ನಿ. ನೀ ಹೇಳಿದ್ದಲ್ಲ ನನ್ನ ನೆನಸು ಅಂತ ತಿಳ್ಕೊಂಡೆ, ನಾ ಅದಕ್ಕೆ ಹೊರಗೆ ಬಂದು ಒದರಾಕತ್ತೀನಿಯಪ್ಪ ಅಂತಂದಾಗ, ಇಲ್ಲ ತಾಯಿ ನಿನ್ನ ಕೂಸಿಗೆ ಸ್ವಲ್ಪ ಏನಾಗಿತ್ತು ಅಂತಂದ್ರೆ ಹೆಚ್ಚು ಕಡಿಮೆ ಆಗಿತ್ತು, ಏನಾಗಿಲ್ಲ, ಹಂಗೇನು ಏನಾಗುತ್ತದ, ನಾ ಇರೋಕ್ಕಾಗಲ್ಲ, ತಗೋ ನಿನ್ನ ಕೂಸಿನ ಅಂತ ತಿಳ್ಕೊಂಡು ಆಕಿ ಉಡ್ಯಾಗ ಹಾಕಿದ. ಕಣ್ಣು ತೆರೀತು ಕೂಸ, ಮೈ ತಂಪದ, ಆಡಾಕತ್ತಿ ಎದ್ದು ಕುಂತ. ನನ್ನ ಮಗ ಆಡಾಕತ್ತಿದಲ್ಲ, ನನ್ನ ಮಗ ಬದುಕಿದಲ್ಲ ಅಂತ ತಿಳ್ಕೊಂಡು ಆ ಕೂಸಿನ ಕೂಡ ಮರೆತು ಕುಂತಳು. ಸಿದ್ಧಾರ್ಥ ಹೋದದ್ದ ಗೊತ್ತಿಲ್ಲ ಆಕಿಗೆ. ಆ ನಂತರ ಮಣಿ ತುಂಬ ಹುಡುಕಾಡ್ತಾಳೆ, ಸಿದ್ಧಾರ್ಥ ಇಲ್ಲ. ಆಕೆ ಅಂದ್ಲು, ಎಲ್ಲಿ ಹಾದ ಬಂದ? ಬಾಗಲಿಕ್ಕಿನಿ ಎಲ್ಲಿ ಹಾದು ಹೋದ ಏನಂತ ಅನ್ಬಿಡದ. ರಾತ್ರಿ 3 ಗಂಟೆಗೆ ಗಂಡ ಬಂದ. ರೀ ಹಿಂಗಾಯ್ತು ರೀ, ಸಿದ್ಧಾರ್ಥ ಬಂದಿದ್ರಿ. ಅವಂದ, ಹುಚ್ಚಿ ಸಿದ್ಧಾರ್ಥ ಇಲ್ಲ ಹೆಂಗೆ ಬರ್ತಾನ? ನಿನ್ನ ತಲೆ ಕೆಟ್ಟದ, ನಿನಗ ಸಿದ್ಧಾರ್ಥ ಮ್ಯಾಗ ಭಾಳ ಭಕ್ತಿ ಅದಲ್ಲ, ನೀನು ಸಿದ್ಧಾರ್ಥ ನೆನೆಸಿ 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 ನಿನಗೆ ಬಂದಂಗೆ ಆಗ್ಯದ, ಕನಸು ಬಿದ್ದಿತ್ತೇನು ಅಂದ ಗಂಡ. ಇಲ್ರಿ ಕರೆ ಅಂದ್ರೆ ಬಂದಿದ್ದ, ಕರೆ ಅಂದ್ರೆ ನಾನು ನೋಡೀನಿ, ನನ್ನ ಮಗನ ಪ್ರಾಣ ಹೋಗಿತ್ತು, ತೊಡಿ ಮ್ಯಾಗ ಹಾಕೊಂಡಿದ್ದ, ಕೈ ಇಟ್ಟ ತಲೆ ಮ್ಯಾಲ ಮತ್ತು ಬದುಕದ ಕೂಸ. ಅವನಿಗೆ ಆಶ್ಚರ್ಯ ಆಯಿತು, ಇದಂಗಿರ್ಬೇಕು ಅಂತ ತಿಳ್ಕೊಂಡು ಮುಂಜಾನೆ 6 ಗಂಟೆಗೆ ಬಸ್ ಹತ್ತಿದ್ರು. ಮತ್ತ ಹುಬ್ಬಳ್ಳಿಗೆ ಬರ್ಬೇಕಂತ ತಿಳ್ಕೊಂಡು ಮುಂಜಾನೆ 6 ಗಂಟೆಗೆ ಬಸ್ ಹತ್ತಿ ಸಾಯಂಕಾಲ ಗುಣದ ಸಿದ್ಧಾರ್ಥ ಮಠಕ್ಕೆ ಬರ್ತಾರ. ಮಠಕ್ಕೆ ಬರ್ಗುಡ್ದ ಸಿದ್ಧಾರ್ಥ ಮತ್ತೆ ಹೊರಗೆ ಅದ ಸಾಯಂಕಾಲ 5 ಗಂಟೆಗೆ ಸ್ನಾನ ಮಾಡಿ ನಾಷ್ಟ ಚಾದು ಕುಡ್ದು ಬಂದು ಕಟ್ಟಿ ಮ್ಯಾಗ ಕುಂತಿದ್ದ ಸಿದ್ಧಾರ್ಥ ಮಕ್ಕಳನ್ನ ಕರ್ಕೊಂಡು ಇಬ್ರು ಪೋಜಾರ ಅವನ ಹೆಂಡತಿ ಓಡಿ ಬಂದು ಪಾದ ಮ್ಯಾಗ ಬಿದ್ದು ಉಳ್ಯಾಡಿ ಅಳ್ಳಾಕತ್ತಿದ್ರು. ಸಿದ್ಧಾರ್ಥ, ಸಿದ್ದಪ್ಪ ನೀ ಆರೂಢ ಪರಮ ಪೂಜ್ಯ, ನೀ ಬರ್ಲಿಲ್ಲ ಅಂದ್ರೆ ನನ್ನ ಮಗ ಉಳಿತಿದ್ದಿಲ್ಲಪ್ಪ. ನೀ ರಾತ್ರಿ 2 ಗಂಟೆಗೆ 1 ಗಂಟೆಗೆ ಹೆಂಗೆ ಬಂದ್ಯಪ್ಪ ಸಿದ್ಧಾರ್ಥ ಅಂತ ಆಕೆ ಬಂದು ಕುಂತು ಕೇಳುವಾಗ ಅಲ್ಲಿ ಮಗ್ಗಲ್ದಾಗಿದ್ದವ್ರು ಅಂದರು, ಕಬೀರದಾಸ ಅದು ರಾತ್ರಿಯಲ್ಲಿ ಬಂದಿದ್ವ ಅಜ್ಜ, ಮುಂಬೈಗೆ ಬಂದಿದ್ರಿ. ಇವ ಅಂತಾನ ಬೆಳಗನ ನಾ ಕಾಲು ಹೊತ್ಕೋತ ಇಲ್ಲೇ ಕೂತನ್ಲೆ, ಮಠದಾಗಣ ಕುಂತನ್ ನಾನು, ಅವನ ಬಾಗಲಿಗೆ ಮಣಗಿನಿ, ಎಲ್ಲಿಯೂ ಹೊರಗೆ ಹೋಗಿಲ್ಲ ಸಿದ್ಧಾರ್ಥ. ಇಲ್ರಿ ಬಂದಿದ್ದ ಸಿದ್ಧಾರ್ಥ ಬಂದಿದ್ದ. ಬಂದು ನಮಗೇನು ಮಾಡ್ಯಾನಂತಂದ್ರೆ ನನ್ನ ಮಗನಿಗೆ ಆಶೀರ್ವಾದ ಮಾಡ್ಯಾನಂತ ತಿಳ್ಕೊಂಡು ಹೇಳಿದಾಗ ಅವ್ರಿಗೆ ವಾದದ್ದು ಗೊತ್ತಿಲ್ಲ, ಹುಬ್ಬಳ್ಳಿ ಅವ್ರಿಗೆ ವಾದದ್ದು ಗೊತ್ತಿಲ್ಲ, ಅಲ್ಲಿ ಬಂದದ್ದು ಮಾತ್ರ ಅವ್ರಿಗೆ ಗೊತ್ತದ. ಆ ರೀತಿಯೊಳಗೆ ಸಿದ್ಧಾರ್ಥ ಏನಪ್ಪಾ ಅಂತಂದ್ರೆ ತಮ್ಮ ಮಗುವಿಗೆ ಪ್ರಾಣ ಕೊಡತಕ್ಕಂಥ ಸಾಮರ್ಥ್ಯ ಯಾರಲ್ಲಿತ್ತು ಅಂದ್ರೆ ಸದ್ಗುರುನಾಥನಲ್ಲಿತ್ತು ರೀ, ಸಿದ್ಧಾರ್ಥನಲ್ಲೇ.